ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಾಹೇಬ್ರು ಇವರು. ಕನ್ನಡ ವಿವಾದದ ವಿಚಾರದಲ್ಲಿ ಮಾತನಾಡಿ ಈ ಚಿತ್ರಕ್ಕೆ ಪ್ರಚಾರವನ್ನ ಕೊಡುವಂತ ಕೆಲಸನೇ ಇದಾಗಿದ್ದು, ಇನ್ನೇನು ಇಲ್ಲ. ಗೊತ್ತಿರೋದು ಇವೆಲ್ಲ ಇಂಥ ಬುದ್ಧಿಗಳೇ ಅಂತ ಹೇಳಿ ಚಿತ್ರ ಪ್ರದರ್ಶನ ತಡೆಯದಂತೆ ನಿರ್ಬಂಧಿಸಬೇಕು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಸರ್ಕಾರ ಫಿಲ್ಮ್ ಚೇಂಬರ್ಗೆ ನಿರ್ಬಂಧಿಸಬೇಕು ಅಂತ ಅರ್ಜಿಯನ್ನು ಹಾಕಿದ್ದಾರೆ. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಹಾಕಬೇಕು ಅರ್ಜಿಯನ್ನ. ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಜಿಯನ್ನ ಹಾಕಬೇಕು. ನೋಡಿ, ಇವರು ನಮ್ಮ ಭಾಷೆಗೆ ಈ ರೀತಿಯಾಗಿ ತೊಂದರೆಯನ್ನ ಕೊಟ್ಟಿರೋದ್ರಿಂದ, ಅದಕ್ಕೆ ಅವಮಾನ ಮಾಡಿರೋದ್ರಿಂದ ನಮಗೆಲ್ಲ ಸ್ವಾಭಿಮಾನ ಇದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಪ್ರದರ್ಶನಕ್ಕೆ ಅವಕಾಶ ಕೊಡಕೂಡದು ಅನ್ನುವಂಥ ನಿಟ್ಟಿನಲ್ಲಿ ಅಪೀಲ್ ಮಾಡಬೇಕು. ಹೇಗೆ ಅಂತಂದರೆ, ನಾನು ಏನು ಬೇಕಾದರೂ ಮಾತನಾಡ್ಕೊಳ್ತೀನಿ, ಆಮೇಲೆ ಕೋರ್ಟ್ ಮೂಲಕವಾಗಿ ತರ್ತೀನಿ. ಇವೆಲ್ಲ ಇದೇ ಥಾಟ್ಗಳಿರುವಂಥದ್ದು. ಇದು ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನೇರವಾಗಿ ಮಾತನಾಡಿ ಅದಕ್ಕೆ ನೇರವಾಗಿ ಸಮಸ್ಯೆಯನ್ನು ಬಗೆಹರಿಸುವ ಬದಲಾಗಿ ಇನ್ನೊಂದು ದಾರಿಯ ಮೂಲಕವಾಗಿ ಬರುವಂಥ ಈ ಮನಸ್ಥಿತಿಯನ್ನು ಏನಂತ ಕರಿಬೇಕು ಅಂತ? ಅರುಣ್, ಏನಂದ್ರೆ ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ನಡೀತಾ ಇರುವಂತ ವಿವಾದ ಏನಿತ್ತು, ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಣಿಜ್ಯ ಮಂಡಳಿ ಇರ್ಬೋದು, ಜೊತೆಗೆ ಕನ್ನಡ ಪರ ಸಂಘಟನೆಗಳಿರ್ಬೋದು ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಅವರ ನಟನೆ ಮಾಡಿರುವಂತ ಚಿತ್ರ ಅಂದ್ರೆ ಇದೇ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಜೂನ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಫಿಲಂ ನ ರಿಲೀಸ್ ಮಾಡಬಾರ್ದು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಅದನ್ನ ಮೀರಿ ಈಗ ಒಂದು ಕಾನೂನಾತ್ಮಕವಾಗಿ ಅದನ್ನ ಭೇದಿಸುವಂತ ಪ್ರಯತ್ನಗಳನ್ನ ಕಮಲ್ ಹಾಸನ್ ಅವರು ಮಾಡ್ತಾ ಇರುವಂತದ್ದು. ಹೈಕೋರ್ಟ್ಗೆ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ಜೂನ್ 5ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಚಲನಚಿತ್ರ ರಿಲೀಸ್ ಮಾಡ್ಲಿಕ್ಕೆ ಒಂದು ನಿರ್ದೇಶನವನ್ನು ಕೊಡಬೇಕು. ಜೊತೆಗೆ ಎಲ್ಲಿ ಯಾವುದೇ ಇದು ಚಿತ್ರಮಂದಿರದಲ್ಲಿ ಚಲನಚಿತ್ರ ರಿಲೀಸ್ ಆದ್ರೆ ಅದಕ್ಕೆ ಸೂಕ್ತ ಭದ್ರತೆಗಳನ್ನ ಕೊಟ್ಟು ಪೊಲೀಸರ ಮೂಲಕ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿ ಚಲನಚಿತ್ರದ ಮಂದಿರಗಳಿಗಿರ್ಬೋದು ಅಥವಾ ಅದನ್ನ ನೋಡ್ಲಿಕ್ಕೆ ಹೋಗುವಂತ ಜನಗಳಿಗಿರ್ಬೋದು ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಒಂದು ಸೂಚನೆಯನ್ನ ಕೊಡಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇವತ್ತಷ್ಟೇ ಬೆಳಗ್ಗೆಷ್ಟೇ ಅರ್ಜಿಯನ್ನ ಹಾಕಿರುವಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನದ ನಂತರ ಅಥವಾ ತುರ್ತು ವಿಚಾರಣೆ ಅಂತೇಳಿ ನಾಳೆ ಬೆಳಗಿನ ಸೆಷನ್ ಅಲ್ಲಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದಾವೆ. ಅವರ ಪ್ರೇಯರ್ ಏನಾಗಿರುವಂತದ್ದು ಅಂದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ನಿರ್ದೇಶನವನ್ನು ಕೊಡಬೇಕು. ಯಾವುದೇ ಚಿತ್ರವನ್ನು ಬಾಯ್ಕಟ್ ಅನ್ನ ಮಾಡಬಹುದು. ಅದರಲ್ಲೂ ಕೂಡ ಸಾಗ್ಲೆಫೆ ಅಂತ ಫಿಲಂ ಏನಿದೆ, ಕಮಲ್ ಹಾಸನ್ ಅವರ ಫಿಲಂ ಏನಿದೆ, ಅದಕ್ಕೆ ಯಾವುದೇ ರೀತಿಯ ಅಡ್ಡಿಯೇ ಮಾಡಬಾರದು. ಜೊತೆಗೆ ಚಲನಚಿತ್ರ ಮಂದಿರಗಳಲ್ಲಿ ರಿಲೀಸ್ ಆದ್ರೆ ಅದಕ್ಕೆ ಸೂಕ್ತವಾದ ಬಂದೋಬಸ್ತನ್ನ ಕೊಡಬೇಕು ಅಂತೇಳಿ ಒಂದು ನಿರ್ದೇಶನವನ್ನ ಕೊಡಿ ಅಂತೇಳಿ ಹೈಕೋರ್ಟ್ಗೆ ಮೊರೆ ಹೋಗಿರುವಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಒಳಗೆ ಅರ್ಜಿ ವಿಚಾರಣೆ ಬಂದಾಗ ಹೈಕೋರ್ಟ್ ಯಾವ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಅದಕ್ಕೆ ವಿರುದ್ಧವಾಗಿ ಅಂದ್ರೆ ಯಾವ ಸಮಸ್ಯೆಗಳಾಗ್ತಾ ಇದಾವೆ, ಕಾನೂನಿನ ಸುವ್ಯವಸ್ಥೆಗಳು ಯಾವ ರೀತಿ ಹದಗೆಡುತ್ತೆ, ಈ ರೀತಿ ಯಾವ್ದಾದ್ರು ಚಲನಚಿತ್ರ ರಿಲೀಸ್ ಆದ್ರೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಅದಕ್ಕೆ ಆಪೋಸನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾದಂತದ್ದು. ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ಪೊಲೀಸ್ ಮಹಾನಿರ್ದೇಶಕರು ಅವ್ರಿಗೂ ಕೂಡ ನೋಟಿಸ್ ಆಗುತ್ತೆ. ಅವರು ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾರಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಾಳೆ ಥಿಯೇಟರ್ಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದರ ಹೊಣೆಯನ್ನ, ಅದರ ಕಾಸನ್ನ ಇದೇ ತಮಿಳು ಹಾಸನ್ ಕೊಡ್ತಾರಾ ಅಂತ